serum. Welcome back to my ಚಾನೆಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ನೀವು ನನ್ನ ಫೇಸಲ್ಲಿ ಈ ಸ್ಮಾಲ್ ಬಂಪ್ನ ನೋಡ್ತಾ ಇರ್ಬೋದು. ದಟ್ ಈಸ್ ಡ್ಯೂ ಟು ಮೈ ಎಕ್ಸ್ಟ್ರೀಮ್ಲಿ ಆಯಿಲಿ ಸ್ಕಿನ್. ವೆದರ್ ಕಂಡೀಷನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿರೋದ್ರಿಂದ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಆಯಿಲಿ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಈ ಸ್ಕಿನ್ ಕಂಡೀಷನ್ಗೆ ಹೊಂದುವಂಥ ಒಂದು ಸ್ಕಿನ್ ಕೇರ್ ರೊಟೀನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ಸೋ ಮೈ ಯೂಶುವಲ್ ಹೇರ್ ಕೇರ್ ರೊಟೀನ್. ಮತ್ತು ವಿಡಿಯೋ ಮಧ್ಯದಲ್ಲಿ ನಾನು ಪ್ಲಮ್ ಅವರ ವೆಬ್ಸೈಟಿಂದ ಆರ್ಡರ್ ಮಾಡಿದ ಕೆಲವೊಂದು ಐಟಮ್ಸ್ ಕೂಡ ಬಂದಿದೆ. ಸೊ ಏನೇನು ಆರ್ಡರ್ ಮಾಡಿದ್ದೆ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಬೇಸಿಕಲಿ ದಿಸ್ ವಿಡಿಯೋ ವಿಲ್ ಬಿ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನನ್ನ ಹೇರ್ ವಾಶ್ ಡೇ ಆಗಿರೋದ್ರಿಂದ ನಾನು ನನ್ನ ಸ್ಕ್ಯಾಲ್ಪ್ಗೆ ಸ್ವಲ್ಪ ಆಯಿಲಿಂಗ್ ಮಾಡ್ಕೋಬೇಕು. ಸೊ ನಾನು ಈಗ ಹೋಗಿ ಎಣ್ಣೆನ ಬಿಸಿ ಮಾಡಿಕೊಂಡು ಬರ್ತೀನಿ. ಸೊ ಎಣ್ಣೆನ ಯಾವಾಗಲೂ ಈ ಥರ ಡಬಲ್ ಬಾಯ್ಲಿಂಗ್ ಪ್ರಾಸೆಸ್ಸಲ್ಲಿ ಬಿಸಿ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ನೆತ್ತಿ ಅದನ್ನ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ 2ರಿಂದ 3 ಡ್ರಾಪ್ ರೋಸ್ಮೆರಿ ಮತ್ತು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಬಳಸ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ವೈಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಬಳಸ್ತಾ ಇದ್ದೀನಿ. ಈ 2 ಎಸೆನ್ಷಿಯಲ್ ಆಯಿಲ್ ನಮ್ಮ ಹೇರ್ ಗ್ರೋತ್‌ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್‌ಗೆ ಹೆಲ್ಪ್ ಮಾಡುತ್ತೆ, ಸ್ಟ್ರೆಸ್ ಕಂಟ್ರೋಲ್ ಮಾಡುತ್ತೆ ಹಾಗೂ ಡ್ಯಾಂಡ್ರಫ್ ಮತ್ತು ಹೇರ್ ಲಾಸ್‌ನ ಕಂಟ್ರೋಲ್ ಮಾಡುತ್ತೆ. ಆಲ್ಸೋ ವೈಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ಹೇರ್‌ನ ನರಿಷ್ ಮಾಡಿ ಆ್ಯಂಡ್ ಹೇರ್ ಡ್ಯಾಮೇಜಿಂದ ಪ್ರಿವೆಂಟ್ ಮಾಡುತ್ತೆ. ಸೊ ಎಣ್ಣೆ ಹಚ್ಕೊಳ್ಳೋಕೆ ಮುಂಚೆ ನಾನು ಒಂದ್ಸಲ ಕೂಮ್ ಮಾಡಿ ಸಿಕ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಆಯಿಲ್‌ನ ಅಪ್ಲೈ ಮಾಡ್ತೀನಿ. ನಾನು ಯೂಶುವಲಿ ಒಂದು ಸ್ಮಾಲ್ ಕಾಟನ್ ಪ್ಯಾಡಲ್ಲಿ ಎಣ್ಣೆನ ತೊಗೊಂಡು ನನ್ನ ಸ್ಕ್ಯಾಲ್ಪ್‌ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ಎಣ್ಣೆ ಹಚ್ಚಿ ಆದಮೇಲೆ ನೀವು ಬೇಕಾದರೆ ನಿಮ್ಮ ಸ್ಕ್ಯಾಲ್ಪ್‌ಗೆ ಒಂದು 5 ಮಿನಿಟ್ಸ್ ಮಸಾಜ್ ಕೂಡ ಕೊಡ್ಬೋದು. ನಾನಿಲ್ಲಿ ಒಂದು ಬನ್ ರೀತಿಯಲ್ಲಿ ನನ್ನ ಕೂದಲನ್ನ ಹಿಂದೆ ಕಟ್ಕೋತಾ ಇದ್ದೀನಿ ಅಷ್ಟೇ. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ನಾನು ನನ್ನ ಫೇಸ್ ಪ್ಯಾಕ್‌ನ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮೊಸರು, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಹನಿ ಹಾಗೂ 2ರಿಂದ 3 ದಳ ಕೇಸರಿನ ಬಳಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೆನೆಸಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ಫೇಸ್ ಪ್ಯಾಕ್‌ನ ಅಪ್ಲೈ ಮಾಡ್ಕೋತೀನಿ. ಸೊ ಇದೆರಡು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಶ್ಯಾಂಪೂ ಹಾಗೂ ಕಂಡೀಷ್ನರ್. ಇಟ್ ಈಸ್ ಫ್ರಮ್ OGX. ಸ್ಯಾಲಿಸಿಲಿಕ್ ಆಸಿಡಲ್ಲಿ ಎಕ್ಸ್ಫೋಲಿಯೇಟಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನನ್ನ ಸ್ಕಿನ್ನಲ್ಲಿ ಎಕ್ಸ್ಟ್ರೀಮ್ ಆಯಿಲಿನೆಸ್ ಮತ್ತು ಆ್ಯಕ್ನೆ ಇರೋದ್ರಿಂದ ನಾನು ಈ ಫೇಸ್ ವಾಶ್‌ನ ಇವತ್ತು ಬಳಸ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ನಾನ ಆದ ತಕ್ಷಣವೇ ಬಂದು ನಾನು ರೆಡಿ ಮಾಡಿ ಇಟ್ಕೊಂಡಂಥ ಫೇಸ್ ಪ್ಯಾಕ್‌ನ ನಾನು ಬಳಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಕೇಸರಿನ ಬಳಸಿರೋದ್ರಿಂದ ಇದು ಎಕ್ಸ್ಟ್ರಾ ಗ್ಲೋನ ಕೊಡುತ್ತೆ ನಮ್ಮ ಫೇಸಿಗೆ. ನೆಕ್ಸ್ಟ್ ಒಂದು 15-20 ಮಿನಿಟ್ಸ್ ಬಿಟ್ಟು ಫೇಸ್‌ನ ವಾಶ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಆಯಿಲ್ ಫ್ರೀ ಹಾಗೂ ಗ್ಲೋಯಿಂಗ್ ಅನಿಸುತ್ತೆ. ಇನ್ನು ನನ್ನ ಪೋಸ್ಟ್ ಹೇರ್ ವಾಶ್ ರೊಟೀನ್ ಅಂದರೆ, ಹೇರ್ ವಾಶ್ ಆದಮೇಲೆ ನಾನು ಮೈಕ್ರೋ ಫ್ಯಾಬ್ರಿಕ್ ಟವಲ್‌ನ ಯೂಸ್ ಮಾಡಿ ನನ್ನ ಹೇರ್‌ನ ಟೈ ಮಾಡ್ತೀನಿ. ಸೊ ದಟ್ ಬ್ರೇಕೇಜ್ ಕಮ್ಮಿ ಆಗುತ್ತೆ ಅಂತ. ಆ್ಯಂಡ್ ಹೇರ್ ಸೀರಮ್‌ನ ಯೂಸ್ ಮಾಡ್ತೀನಿ. ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನನ್ನ ಹೇರ್‌ನ ನ್ಯಾಚುರಲ್ ಆಗಿ ಡ್ರೈ ಮಾಡೋದಕ್ಕೆ ನೋಡ್ತೀನಿ. ಇದಾದಮೇಲೆ ನಾನು ಒಂದು ಹೈಡ್ರೇಟಿಂಗ್ ಫೇಸ್ ಮಾಸ್ಕ್‌ನ ಬಳಸ್ತಾ ಇದ್ದೀನಿ. ಸೊ ಇದು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಇದಕ್ಕೆ 2ರಿಂದ 3 ಸ್ಪೂನ್ ಚಿಯಾ ಸೀಡ್ಸ್, ಸ್ವಲ್ಪ ಹಾಲು ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಹನಿನ ಬಳಸ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ 20-30 ಮಿನಿಟ್ಸ್ ಬಿಟ್ಟು ಒಂದ್ಸಲ ಮಿಕ್ಸಿ ಮಾಡಿದರೆ ಈ ಫೇಸ್ ಮಾಸ್ಕ್ ರೆಡಿ ಆಗುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ವೈರಲ್ ಫೇಸ್ ಮಾಸ್ಕ್. ಇದೇನಕ್ಕೆ ಅಂದರೆ ನಾವು ಹೇರ್ ವಾಶ್ ಮಾಡೋದ್ರಿಂದ ತುಂಬ ಹೊತ್ತು ಶವರಲ್ಲಿರ್ತೀವಿ. ಹಾಗಾಗಿ ನಮ್ಮ ಸ್ಕಿನ್ ತುಂಬ ಡ್ರೈ ಅನಿಸ್ತಾ ಇರುತ್ತೆ. ಸೊ ಈ ಫೇಸ್ ಮಾಸ್ಕ್ ನಮ್ಮ ಫೇಸ್‌ನ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇನ್ಸ್ಟೆಂಟಾಗಿ ಗ್ಲೋನ ಕೊಡುತ್ತೆ. ಇನ್ನು ಇದನ್ನ ಹಾಕಾದ್ಮೇಲೆ ಒಂದು 15-20 ಮಿನಿಟ್ಸ್ ಬಿಟ್ಟು ನಿಮ್ಮ ಫೇಸ್‌ನ ವಾಶ್ ಮಾಡ್ಬೋದು.
ಸೊ ನೆಕ್ಸ್ಟ್ ಕಮ್ಸ್ ಮೈ ಸ್ಕಿನ್ ಕೇರ್. ಸದ್ಯಕ್ಕೆ ನನ್ನ ಫೇಸಲ್ಲಿ ಪಿಂಪಲ್ಸ್ ಇರೋದ್ರಿಂದ ನಾನು ಟೋನರ್ ಮತ್ತು ಸೀರಮ್ಸ್‌ನ ಸ್ಕಿಪ್ ಮಾಡಿ ಡೈರೆಕ್ಟ್‌ಲಿ ನಾನು ಮಾಯಿಶ್ಚರೈಸರ್‌ನ ಅಪ್ಲೈ ಮಾಡ್ತೀನಿ. ಮಾಯಿಶ್ಚರೈಸರ್‌ನ ಅಪ್ಲೈ ಮಾಡಿ ಆದ ನಂತರ ನಾನು ಈ ಗೂವಾಶದಲ್ಲಿ ನನ್ನ ಫೇಸ್‌ಗೆ ಸ್ವಲ್ಪ ಹೊತ್ತು ಮಸಾಜ್ ಕೊಡ್ತೀನಿ. ನಾವು ರೆಗ್ಯುಲರ್ ಆಗಿ ಗೂವಾಶಾನ ಬಳಸೋದ್ರಿಂದ ನಮ್ಮ ಫೇಸಲ್ಲಿರೋ ಪಫಿನೆಸ್ ಕಮ್ಮಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಫೇಸ್ ಅಪ್‌ಲಿಫ್ಟೆಡ್ ಆಗಿ ಕಾಣುತ್ತೆ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಸ್ಟೆಪ್ ಆಫ್ ಮೈ ಸ್ಕಿನ್ ಕೇರ್. ನಾನು ಸನ್‌ಸ್ಕ್ರೀನ್‌ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಪ್ಲಮ್ 10th ಬರ್ತ್‌ಡೇ ಸೇಲಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಟ್ಸ್ ಟೈಮ್ ಟು ಓಪನ್ ದಿಸ್ ಪ್ಯಾಕೇಜ್. ತೋರಿಸ್ತೀನಿ ನಿಮಗೆ ಏನೇನಿದೆ ಅಂತ. ಫಸ್ಟ್ ಸೀಕಾ ಹೈಲ್ಯೂರಾನಿಕ್ ಆಸಿಡ್ ಅಕ್ವಾ ಲೈಟ್ ಸನ್‌ಸ್ಕ್ರೀನ್ ಆರ್ಡರ್ ಮಾಡಿದ್ದೆ. ಸೊ ಇದೊಂದು ಸನ್‌ಸ್ಕ್ರೀನ್. ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಹೈಬ್ರಿಡ್ ಸನ್‌ಸ್ಕ್ರೀನ್ ಇದನ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ಸೊ ಈ ಎರಡಕ್ಕೆ ಸೊ ಇದು ಬಾಡಿ ರೋಲ್ ಆನ್ ನಿಮಗೆ ಗೊತ್ತಿರ್ಬೋದು. ಸೊ ಇಟ್ ಹ್ಯಾಸ್ 4% ಲ್ಯಾಕ್ಟಿಕ್ ಆಸಿಡ್ ಆ್ಯಂಡ್ 1% ಗ್ಲೈಕಾಲಿಕ್ ಆಸಿಡ್. ಸೊ ಇದೊಂದು ಫ್ರೀ ಬಂದಿದೆ. ಆ್ಯಂಡ್ ಆಲ್ಸೋ ಇದು ಈ ಎರಡು ಬಾಡಿ ರೋಲ್ ಆನ್ ಆ್ಯಂಡ್ ಲೈಕ್ ಮಿನಿ ಟ್ರಾವೆಲ್ ಪ್ಯಾಕ್ನ ಇವು ನನಗೆ ಗಿಫ್ಟಾಗಿ ಕಳಿಸಿದ್ದಾರೆ. ಇದು ಹೇರ್ ಸೀರಮ್ ಆ್ಯಂಡ್ ದಿಸ್ ಇಸ್ ಶಾಂಪೂ ಆ್ಯಂಡ್ ಆಲ್ಸೋ ದಿಸ್ ಲಿಪ್ಸ್ಟಿಕ್. ಸಾಫ್ಟ್ ಸ್ಪೆಲ್ ಲಿಪ್ ಗ್ಲಾಸ್ ಇದು. ಟೂ ಬ್ರೈಟ್, ತುಂಬ ಬ್ರೈಟ್ ಆಗಿದೆ. ಈ ಫ್ರಿಡ್ಜ್ ಮ್ಯಾಗ್ನೆಟ್ ಕೂಪನ್ ಕೋಡ್ನ ಕಳಿಸಿದ್ದಾರೆ. ಸೊ ಈಗ ತೋರಿಸಿರೋ ಎಲ್ಲ ಪ್ರಾಡಕ್ಟ್‌ಗಳ ರಿವ್ಯೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಸೊ ಇದಿಷ್ಟು ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ಫಾರ್ ಮೈ ಬಂಪಿ ಸ್ಕಿನ್ ಆ್ಯಂಡ್ ಯೂಶುವಲ್ ಹೇರ್ ಕೇರ್ ರೊಟೀನ್ ಆ್ಯಂಡ್ ಆಲ್ಸೋ ಒಂದು ಪುಟಾಣಿ ಪ್ಲಮ್ ಹೌಲ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಸೊ ಪ್ರತಿ ಸಲ ಹೇಳೋ ಥರ ನನಗೆ ಮುಂದೆ ಯಾವ ಥರ ವೀಡಿಯೋಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಸಹ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.